ಒಳಗಡೆ ಯಾರಿದ್ದೀರಾ? ಯಾರು? ಬನ್ನಿ ಒಳಗಡೆ. ಯಾರು ನೀವು? ನಾ ಇದಕ್ಕೂ ಮುಂಚೆ ನಿಮ್ಮಿಬ್ಬರೂ ಎಲ್ಲೂ ನೋಡಿಲ್ಲಲ್ಲ. ಯಾಕೆ ಬಂದ್ರಿ ಒಳಗಡೆ? ಅಯ್ಯೋ ಮೇಡಮ್ ಅವರೇ, ಏನೂ ತಿಳ್ಕೊಬೇಡ್ರಿ. ಅದು ನಾವು ಹೀಗೆ ಹೋಗ್ತಾ ಇದ್ವಿ, ಸ್ವಲ್ಪ ನೀರು ಬೇಕಾಗಿತ್ತು. ನೀರಡಿಗೆ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ನನಗೆ, ಅದಕ್ಕೋಸ್ಕರ ಬಂದಿದ್ವಿ. ಒಂದು ಸ್ವಲ್ಪ ನೀರು ಕೊಡ್ತೀರಾ? ಓ ಅಷ್ಟೇನಾ? ಸರಿ ಇರಿ, ಒಂದೇ ನಿಮಿಷ ನೀರು ತೊಗೊಂಡು ಬರ್ತೀನಿ. ಸಾಗರ್ ಅವರೇ, ಮನೆ ತುಂಬ ದೊಡ್ಡದಿದೆಲ್ಲ, ಮೇ ಬಿ ರಿಚ್ ಹುಡುಗಿ ಅನಿಸುತ್ತೆ ಅಲ್ವಾ? ಹೌದು, ನಾನು ನಿಂಗೆ ಹೇಳಿಲ್ವಾ, ಈ ಹುಡುಗಿ 2 ಮನೆಯಲ್ಲೇ ಹೋಗಿರ್ತಾಳಂತೆ. ನೀನೇ ಸುಮ್ಮನೆ ಟೆನ್ಷನ್ ಆದೆ. ಸಿಕ್ಕಳು ತಾನೆ. ಇವಾಗ ನಿನಗೆ ಏನೇನು ಡೌಟ್ಸ್ ಇದೆ ಎಲ್ಲನೂ ಹೆಂಗೆ ಕೇಳ್ತೀಯ ಅಂದರೆ ಆ ಹುಡುಗಿಗೆ ಏನೂ ಡೌಟ್ ಬಂದಿರಬಾರ್ದು. ಆ ಥರ ತಲೆ ಓಡಿಸಿ ಕೇಳಬೇಕು, ಸರಿನಾ? ಓಕೆ ಸಾಗರ್, ಹಾಗೆ ಮಾಡ್ತೀನಿ. ತಗೊಳ್ಳಿ ನೀರು. ಥ್ಯಾಂಕ್ ಯು ಮೇಡಮ್ ಅವರ. ನಿಮ್ಮ ಮನೆ ತುಂಬ ಚೆನ್ನಾಗಿದೆ. ನಿಮ್ಮದು ಸ್ವಂತದ್ದಾ? ಹ್ಞೂ ರೀ, ನಮ್ಮದೇ ರೀ ಇದು ಮನೆ. ಓ, ಅಂದಂಗೆ ನಿಮ್ಮ ಹೆಸರು? ಅಲ್ಲ, ನನ್ನ ಹೆಸರೆಲ್ಲ ನಿಮ್ಗೆ ಯಾಕೆ ಬೇಕು? ನೀರು ಕುಡಿಯೋಕೆ ಬಂದಿದ್ದೀರಾ ತಾನೇ? ನೀರು ಕೊಟ್ಟಿದ್ದೀನಲ್ವಾ, ನೀರು ಕುಡಿದ್ಬಿಟ್ಟು ಹೋಗಿ. ಇಲ್ಲದೆಲ್ಲ ಯಾಕೆ ಕೇಳ್ತಾ ಇದ್ದೀರಾ? ಅಯ್ಯೋ ತಪ್ಪು ತಿಳ್ಕೊಬೇಡಿ ಮ್ಯಾಮ್, ಅದು ಇವಳಿಗೆ ಹೊಸದಾಗಿ ಯಾರಾದರೂ ಕಂಡ್ರೆ ಭಾಳ ಇಷ್ಟ. ಅದಕ್ಕೋಸ್ಕರ ನೀವು ಇಷ್ಟೊಂದು ಹೆಲ್ಪ್ ಮಾಡಿದ್ದೀರಲ್ಲ, ನೀರಡಿಕೆ ಆದ್ರೂ ನೀರು ಕೊಟ್ಟಿದ್ದೀರಲ್ಲ. ಅದು ಇವಾಗಿನ ಕಾಲದಲ್ಲಿ ಮನೆ ಒಳಗೆ ಬಂದರೆ ಒಂದು ಗ್ಲಾಸ್ ನೀರು ಕೊಡೋದಿಲ್ಲ. ಪಾಪ ನೀವು ನೀರು ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ನಿಮ್ಮ ಬಗ್ಗೆ ತಿಳ್ಕೊತಾ ಇದ್ದಾಳೆ ಅಷ್ಟೇ. ನೀವೇನೂ ತಪ್ಪು ತಿಳ್ಕೊಬೇಡಿ. ನೀವು ಅಂದ್ಕೊಂಡಿರೋ ಹಾಗೆ ನಾವೇನು ಕಳ್ರಲ್ಲ. ನೀವೇನು ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ತಂಗಿನೂ ನಿನ್ನ ಥರನೇ ಇದ್ದಾಳೆ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ನಿಮ್ಮ ಹೆಸರು ಹೇಳೋಕ್ಕೆ ಇಷ್ಟ ಇದ್ದರೆ ಹೇಳಿ, ಇಲ್ಲ ಅಂದರೆ ಬೇಡ, ನಾವೇನು ಫೋರ್ಸ್ ಮಾಡೋದಿಲ್ಲ. ನನ್ನ ಹೆಸರು ಪ್ರಿಯಾ ಅಂತ. ನಿಮ್ಮ ಹೆಸರು? ನೀವಿಬ್ಬರು ಲವರ್ಸಾ? ನನಗೆ ಲವರ್ಸ್ ಅಂದರೆ ಭಾಳ ಇಷ್ಟ, ಯಾಕಂದರೆ ನಾನು ಒಬ್ಬರನ್ನ ಲವ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ. ನೀವು ಲವರ್ಸಾ? ಹಾಗೇನು ನೇತ್ರ? ಹಾಂ ಹೌದು, ನಾವಿಬ್ಬರು ಲವರ್ಸೇ. ಸುಮ್ಮನೆ ಇರು ನೀನು. ನನ್ನ ಹೆಸರು ನೇತ್ರ, ಇವ್ರ ಹೆಸರು ಸಾಗರ್ ಅಂತ. ಓ ಹೌದಾ? ಅಂದಂಗೆ ನೀವು ಲವ್ ಮಾಡ್ತಾ ಇದ್ದೀನಂದ್ರಲ್ಲ, ಎಷ್ಟು ವರ್ಷದಿಂದ ನಿಮ್ಮ ಲವ್ ಸ್ಟೋರಿ ನಡೀತಾ ಇರೋದು? ಏನು ತಪ್ಪು ತಿಳ್ಕೊಬೇಡಿ, ಹಾಗೆ ಕ್ಯಾಶುವಲಾಗಿ ಕೇಳಿದೆ. ಹೇಳ್ತೀರಾ? ಏನು ಫೋರ್ಸ್ ಮಾಡ್ತಾ ಇಲ್ಲಪ್ಪ. ನಮ್ಮದು ಇವಾಗ ಒಂದು 3-4 ತಿಂಗಳಾಯಿತು ನಂದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿ. ಓ ಹೌದಾ? ಅಂದಂಗೆ ನಿಮ್ಮ ಹುಡುಗನ ಹೆಸರೇನು? ಏನು ಮಾಡ್ತಾ ಇದ್ದಾರೆ ಅವ್ರ ವರ್ಕ್? ಅವ್ರ ಹೆಸರು ಸಂಜಯ್ ಅಂತ. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಇಲ್ಲೇ ಹುಬ್ಬಳ್ಳಿಯಲ್ಲಿ ದೊಡ್ಡದು ಇಂಡಸ್ಟ್ರಿನೇ ಇದೆ ಅವ್ರದ್ದು. ಓ ಹೌದಾ? ಪ್ರಿಯಾ ಅವರೇ, ನೀವೇನೂ ಅನ್ಕೊಳಲ್ಲ ಅಂದರೆ ಒಂದು ಮಾತು, ನೀವು ಬೇಜಾರಾಗಬೇಡಿ, ಹಾಗೆ ಸಿಟ್ಟು ಮಾಡ್ಕೋಬೇಡಿ ಪ್ಲೀಸ್. ನಾನು ಯಾಕೆ ಸಿಟ್ಟು ಮಾಡ್ಕೋಬೇಕು ನೀವು ಹೇಳೋ ಮಾತಿಗೆ? ಏನು ಹೇಳಿ? ನೀವು ಇವಾಗ ತಾನೇ ಹೋಟೆಲಿಂದ ಬಂದ್ರಲ್ಲ, ಒಂದು ರೆಸ್ಟೋರೆಂಟಿಂದ, ನಿಮ್ಮ ಜೊತೆ ಇದ್ದಲ್ಲ ಆ ಹುಡುಗನ ನಿಮ್ಮ ಲವರ್? ಹೌದು, ಅವ್ರ ಜೊತೆನೇ ನಮ್ಮ ಅತ್ತೆದು ಮದುವೆ ಫಿಕ್ಸ್ ಆಗಿರೋದು. ನಿಮ್ಗೇನಾದರೂ ತಲೆ ಕೆಟ್ಟಿದೇನಾ? ಯಾಕೆ ಬಾಯ್ಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ನನ್ನ ಹುಡುಗನ ಬಗ್ಗೆ ಇನ್ನೊಂದ್ಸಲ ಏನಾದರೂ ಈ ಥರ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ಹೋಗಿ ಇಲ್ಲಿಂದ. ನೀರು ಕೇಳೋಕಂತ ಬಂದು ಇವಾಗ ನಾಟಕ ಮಾಡ್ತೀರಾ ಹೊಸದಾಗಿ? ತಲೆಗಿಲಿ ಕೆಟ್ಟಿದ್ದೇನಾ? ಪೊಲೀಸ್ರಿಗೆ ಕಾಲ್ ಮಾಡಲಾ? ಪ್ಲೀಸ್ ಮೇಡಮ್ ಅವರ, ಪ್ಲೀಸ್ ಮ್ಯಾಮ್, ಸಿಟ್ಟು ಮಾಡ್ಕೋಬೇಡಿ. ನಾವು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇದು ನಿಮ್ಮ ಜೀವನದ ಪ್ರಶ್ನೆನೂ ಹೌದು. ಪ್ಲೀಸ್ ಸಿಟ್ಟು ಮಾಡ್ಕೋಬೇಡಿ. ನನ್ನ ಬಾಯ್ ಫ್ರೆಂಡ್ ಬಗ್ಗೆನೇ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ, ಮತ್ತೆ ನಾನು ಸಿಟ್ಟು ಮಾಡ್ಕೋಬಾರ್ದಾ? ನೋಡಿ, ಇವಾಗಲೇ ಹೋಗ್ತಾ ಇದೆ ಅಷ್ಟೇ. ನಮ್ಮ ಡ್ಯಾಡಿ ಮಮ್ಮಿ ಯಾಕೋ ಮನೆಯಲ್ಲಿಲ್ಲ, ಸರಿ ಹೋಯ್ತು. ಅವ್ರು ಇದ್ದಿದ್ರೆ ಏನಂತ ಅನ್ಕೋಬೇಕು ಅವ್ರು ನನ್ನ ಬಾಯ್ ಫ್ರೆಂಡ್ ಬಗ್ಗೆ? ನೋಡಿ ಪ್ರಿಯಾ ಅವರೇ, ಪ್ಲೀಸ್ ನೀವು ಸಿಟ್ಟು ಮಾಡ್ಕೋಬೇಡಿ. ಇದರಲ್ಲಿ ನಿಮ್ಮ ಜೀವನದ ಪ್ರಶ್ನೆನಿದೆ. ನಾ ಹೇಳೋದನ್ನ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳಿ. ನಾ ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕೆ. ನನಗೆ ನಿಮ್ಮಿಂದ ಏನು ಒಳ್ಳೇದಾಗೋದು ಬೇಡ. ಪ್ಲೀಸ್ ಗೆಟ್ ಔಟ್. ನಮ್ಮ ಮನೆಯಿಂದ ಹೊರಗಡೆ ಹೋಗಿ ಅಷ್ಟೇ. ನನಗೆ ಗೊತ್ತು ನನ್ನ ಹುಡುಗ ಹೇಗಿದ್ದಾನೆ ಅಂತ. ಅವನ ಬಗ್ಗೆ ಯಾರೇ ಬಂದು ಏನೇ ಮಾತಾಡಿದ್ರು ನಾನು ಮಾತ್ರ ನಂಬೋದಿಲ್ಲ. ಪ್ಲೀಸ್ ಹೋಗಿ ಇಲ್ಲಿಂದ. ಯಾರಾದರೂ ಇಬ್ಬರು ಚೆನ್ನಾಗಿ ಲವ್ ಮಾಡ್ತಾ ಇದ್ದಾರೆ, ಒಳ್ಳೆಯವರಿದ್ದಾರೆ ಅಂತ ಅಂದ ತಕ್ಷಣ ಬಂದುಬಿಡ್ತೀರಲ್ಲ ನಡಕ್ಕೆ ಕಡ್ಡಿ ಅಲ್ಲಾಡ್ಸೋದಕ್ಕೆ. ನಾನೇನು ಬಂದಿದ್ದು ನಾನು ನಿಮ್ಮ ಹತ್ರ ಕೇಳೋದಕ್ಕೆ, ನನ್ನ ಹುಡುಗ ಹೇಗಿದ್ದಾನೆ ನೋಡಿ ಕೇಳಿ ಹೇಳಿ ಅಂತ. ನಿಮ್ಗೆ ಯಾಕ್ರಿ ಬೇಕು ನನ್ನ ಜೀವನದ್ದು? ನಿಮ್ಮ ಜೀವನ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗ್ರಿ. ಹೋಗ್ರಿ ಈ ಮನೆಯಿಂದ. ನಿಮ್ಮನ್ನು ಒಳಗಡೆ ಕರ್ಕೊಂಡು ನೀರು ಕೊಟ್ಟಿದ್ದೆ ತಪ್ಪಾಯಿತು ನಂದು. ದಾರಿಲಿ ಹೋಗೋರಿಗೆ ಉಪಕಾರ ಮಾಡಿದರೆ ಹಿಂಗೆ ಆಗೋದು. ನಂದೇ ತಪ್ಪು. ನಡ್ರಿ ಮನೆಯಿಂದ ಹೊರಗಡೆ. ಇವಾಗೇನು ಹೋಗ್ತೀರಾ ಅಥವಾ ಪೊಲೀಸ್ರಿಗೆ ಕಾಲ್ ಮಾಡಲಾ? ನೇತ್ರ ಬಾ ಹೋಗೋಣ. ಅವರಿಗೆ ಪ್ರೂಫ್ ಸಮೇತನೇ ತೋರ್ಸೋಣಂತ ಬಾ. ಇವಾಗಿನ ಕಾಲದಲ್ಲಿ ನಾವು ಯಾರಿಗಾದರೂ ಒಳ್ಳೇದು ಮಾಡೋದಕ್ಕೆ ಹೋಗ್ತೀವಿ ಅಂತಂದರೆ ನಮ್ಮನ್ನು ಯಾರೂ ಅಷ್ಟು ಬೇಗ ನಂಬೋದಿಲ್ಲ. ಅರ್ಥ ಆಯ್ತಾ? ಬಾ. ಅಲ್ಲ ಸಾಗರ್, ಅದು ಬಾ ನೇತ್ರ ನೀನು. ಅವರಿಗೆ ಅವ್ರ ಬಾಯ್ ಫ್ರೆಂಡ್ ಮೇಲೆ ತುಂಬ ನಂಬಿಕೆ ಇದೆ. ಅವ್ರ ಬಾಯ್ ಫ್ರೆಂಡ್ ಹೇಗಿದ್ದಾರೆ ಅಂತ ಪ್ರೂಫ್ ಸಮೇತನೇ ತೋರ್ಸೋಣಂತೆ ಬಾ.
ಮೊದಲು ಈ ವಿಷಯನ ಸಂಜಯ್ ಹೇಳಬೇಕು. ಯಾರೋ ಏನೋ ಬಂದು ನನ್ನ ಹುಡುಗನ ಬಗ್ಗೆನೇ ಮಾತಾಡ್ತಾರೆ. ನಾನು ಅಷ್ಟು ಈಸಿಯಾಗಿ ನನ್ನ ಹುಡುಗನ ಬಿಟ್ಕೊಟ್ಬಿಡ್ತೀನಾ? ಅಲ್ಲ ಸಾಗರ್ ಅವರೇ, ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಹೇಗಾದರೂ ಕನ್ವಿನ್ಸ್ ಮಾಡಿ ಅವರಿಗೆ ರಿಯಾಲಿಟಿ ಏನನ್ನೋದು ಹೇಳ್ತಿದ್ದೆ. ನೀವು ಕರ್ಕೊಂಡು ಬಂದುಬಿಟ್ರಿ. ನೇತ್ರ ಅವರೇ, ಅಷ್ಟು ಈಸಿಯಾಗಿ ಅವರು ನಿಮ್ಮನ್ನು ನಂಬಿಡೋದಿಲ್ಲ. ನೀವೇನವ್ರ ಅಕ್ಕನ ಅಥವಾ ತಂಗಿನ, ಏನು ಸಂಬಂಧಿಕರ? ಒಮ್ಮೆಗೆ ನೀವು ಹೇಳಿದ ತಕ್ಷಣ ನಂಬಿಡೋದಕ್ಕೆ? ಅದು ಅಲ್ಲದೆ ಅವನು ಅಷ್ಟು ಫ್ರಾಡ್ ಇದ್ದಾನಂತ ಅಂದಮೇಲೆ ಅಷ್ಟು ಚೆನ್ನಾಗಿನೇ ನಂಬಿಸಿರ್ತಾನೆ ಹುಡುಗಿಯರನ್ನು. ಮೊದಲು ಅವನ ಬಗ್ಗೆ ಏನಂತ ತಿಳ್ಕೊ. ಮೊದಲು ಈ ವಿಷಯನ ಹೋಗಿ ನಿಮ್ಮ ಮನೆಯಲ್ಲಿ ಹೇಳಿ ಮದುವೆ ಆಗೋದನ್ನು ನಿಲ್ಲಿಸು. ಆಮೇಲೆ ಬಂದು ಈ ಹುಡುಗಿ ಹೇಳಂತೆ ಅಂತ. ಮೊದಲು ಈ ವಿಷಯನ ನಿಮ್ಮ ಮನೆಯಲ್ಲಿ ನಂಬ್ತಾರೋ ಇಲ್ಲ ಅಂತ ನೋಡು, ಸರಿನಾ? ಓಕೆ ಸಾಗರ್ ಅವರೇ, ನಾನು ಈಗಲೇ ಮನೆಗೆ ಹೋಗ್ತೀನಿ. ನಾಳೆ ಬಂದು ನೀವನ್ನು ಮೀಟ್ ಆಗ್ತೀನಿ, ಸರಿನಾ? ಪ್ಲೀಸ್ ಸರ್, ಇವತ್ತೊಂದು ದಿನ ನಾನು ಹಾಫ್ ಡೇ ಆಗ್ತೀನಿ ಆಫೀಸಿಗೆ. ಓಕೆ, ನೀ ಹೋಗು ಮನೆಗೆ. ಓಕೆ ಸರ್, ಬಾಯ್. ಬಾಯ್ ನೇತ್ರ. ನಂಗೆ ಮನೆಗೆ ಹೋದ್ಮೇಲೆ ಕಾಲ್ ಮಾಡಿ ಏನಾಯ್ತು ಅಂತ. ಓಕೆ ಸರ್. ಯವ್ವ ಬೇಯವ್ವ, ಚಿಕ್ಕಿ ಎಲ್ಲದಿರಿ? ಲಗುನ ಬರ್ರಿಲ್ಲಿ. ಯವ್ವ ಬಾ ಬೇ ಲಗುನ. ಏನಾತ ಹುಡುಗಿ ನಿನ್ಗೆ? ಇದಕ್ಕೆ ಒಂದೇ ಸುಮ್ಮನೆ ಒದ್ರಾ ಕುಂತು ಬಿಟ್ಟಿಲ್ಲ. ಏನಿವತ್ತು ಆಫೀಸಿಂದ ಲಗುನ ಬಂದಿಲ್ಲ? ನೇತ್ರವ ಆರಾಮದಿಲ್ಲ ನೀನು? ಎದಕ್ಕೆ ಇವತ್ತು ಲಗುನ ಬಂದಿಲ್ಲ ಮನೆಗೆ? ಯವ್ವ ನಾನು ಆರಾಮದೀನಿ, ನನಗೇನೂ ಆಗಿಲ್ಲ. ನಾ ಹೇಳೋದನ್ನು ಕೇಳ್ತೀರ ಇನ್ನೊಂದು ಸ್ವಲ್ಪ? ಸರಿ, ಏನಂತ ಹೇಳರಿ ಹೇಳು. ಯವ್ವ ಇವತ್ತು ನಾನು ನಮ್ಮ ಸರ್ ಜೊತೆ ಟೀ ಕುಡಿಯೋಕ್ಕಂತ ಅಲ್ಲೇ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಐತಿ, ಅಲ್ಲಿಗೆ ಹೋಗಿದ್ನ. ಅಲ್ಲೇ ಈ ಸಂಜಯ್ ಈಗ ಪಲ್ಲವಿ ಮಾಡ್ಕೊಳೋ ಹುಡುಗದನಲ್ಲ, ಅವ್ರ ಸಂಜಯ್ ಜೊತೆ ಒಂದು ಹುಡುಗಿ ಬಂದಿದ್ಲು ಹೋಟೆಲ್ಗೆ. ನಾನು ಇವ್ರು ಯಾರು ಅಂತ ನೋಡಿದೆ. ಆಮೇಲೆ ಅವ್ರನ್ನ ಫಾಲೋ ಮಾಡ್ಕೊ ಅಂತ ಹೋದ್ನಾ. ಅಯ್ಯ, ಅವ್ರ ಸಂಬಂಧಿಕರು ಯಾರು ಆಗಿರ್ಬೋದು. ಯಾಕೆ ಹುಡುಗಿ ಜೊತೆ ಬರಬಾರ್ದನಿ? ಇಲ್ಲ ತಂಗಿ ಏನಾರ ಆಗಿರ್ಬೋದು. ನೀನು ಯಾಕೆ ಮತ್ತೆ ಹಿಂದೆ ಹತ್ಕೊಂಡು ಬೆನ್ನ ಹತ್ಕೊಂಡು ಹೋದಿ ಅವ್ರಿಗೆ? ಈ ವಿಷಯ ಮನ್ಯಾಗ ಗೊತ್ತಾತಂದ್ರೆ ಅಷ್ಟೇ. ಮೊದಲ ನಮ್ಮ ಬಗ್ಗೆ ಇಲ್ಲದೆಲ್ಲ ಆಡ್ಕೊಳಕ್ಕೆ ಕುಂತಾರ. ನಿನಗೆ ಇದಕ್ಕೆ ಬೇಕು ನೇತ್ರವ? ಅದೆಲ್ಲ ಇದಕ್ಕೆ ನೋಡುವ ಸಿಟ್ಟು ಬರೋದು. ನಿನ್ನ ಕೆಲಸ ಏನೈತಿ ಅಷ್ಟೇ ನೋಡ್ಕೋಬೇಕು. ಅವ್ರ ವಿಷಯದಾಗ ಇದಕ್ಕೆ ತಲೆ ಹಾಕ್ತಿದ್ದೆ ನೀನು. ಯವ್ವ ಮೊದಲು ನಾನು ಫುಲ್ ಮಾತಾಡಿ ಕೇಳ್ತೀರಿ ನೀನಿಲ್ಲ, ಆಮೇಲೆ ನೀವು ಮಾತಾಡ್ರಿ. ನಾನು ಅವ್ರ ತಂಗಿನ ಏನೋ ಇರ್ಬೋದು ಬಿಡು ಅಂತ ಸುಮ್ಮನೆ ಆಗಿದ್ದೆ. ಆದ್ರೆ ಅವನು ಸಂಜೆ ಇದಾನಲ್ಲ, ಡಿಯರ್ ಅಂತ ಹಚ್ಚಿ ಮಾತಾಡ್ಕೊಂತಿದ್ದ. ಅದಕ್ಕೆ ನನಗೆ ಯಾಕೋ ಡೌಟ್ ಬಂತು. ಆಮೇಲೆ ಅದಕ್ಕೆ ಅವನ್ನ ಫಾಲೋ ಮಾಡ್ಕೊತ ಹೋದೆ. ನಾನು ಒಬ್ಬೇಕೇನು ಹೋಗಲಿಲ್ಲ, ಸಾಗರ್ ಸರ್ ಬಂದರು, ಫಾಲೋ ಮಾಡ್ಕೊತ ಹೋದೆ. ಆದರೆ ಅಷ್ಟರಲ್ಲಿ ಆ ಸಂಜೆ ಮಿಸ್ ಆಗಿ ಆಮೇಲೆ ಆ ಹುಡುಗಿನ ಮನೆಗೆ ಹೋದ್ವಿ ಸೀದಾ. ಡರ ಹಂಗಂದ್ರೆ ಏನವ? ಯವ್ವ ಈ ಲವರ್ಸಿಗೆ ಇದು ಇಂಗ್ಲೀಷ್ನಾಗ ಪ್ರೀತಿಯಿಂದ ಡಿಯರ್ ಅಂತ ಕರೀತಾರೆ. ಅದು ಹಂಗಂದು ಆ ಮನೆಗೆ ಹೋದ್ಮೇಲೆ ಗೊತ್ತಾತು ಅವರಿಬ್ರು ಲವರ್ಸ್ ಅಂತಂದು. ಏನು ಹೇಳಕುಂತೀವ ನೀನು? ಹೂನವ್ವ, ನಾನು ಹೇಳಕುಂತಿದ್ದು ನಿಜಾನ ಐತಿ. ಯವ್ವ ಆದ್ರೆ ಈ ವಿಷಯನ ಹೆಂಗಾರ ಮಾಡಿ ಪಲ್ಲವಿಗೆ ಹೇಳ್ಬೇಕವ್ವ, ಇಲ್ಲಾಂದ್ರೆ ಸುಮ್ಮನೆ ಹತ್ತಿದ್ದ ಜೀವನ ಹಾಳಾಗೋಗುತ್ತೆ ಬೇ. ಅಲ್ಲ ಯವ್ವ, ಇವರು ನಮ್ಮ ಮಾತನ್ನು ನಂಬ್ತಾರನ? ನೇತ್ರ, ನೀನು ನೋಡಿದ್ದ ಅದ ಹುಡುಗನ ಏನು ಬೇರೆ ಹುಡುಗನ? ಸರಿನತ್ತಂಗೆ ನೆನಪು ಮಾಡ್ಕೋ ನೇತ್ರ. ಯಾಕಂದ್ರೆ ಮೊದಲ ಇವ್ರು ನಮ್ಮ ಬಗ್ಗೆ ಇಲ್ಲದೆಲ್ಲ ಮಾತಾಡ್ತಾರ. ಮತ್ತೇನೋ ಸುಳ್ಳು ಹೇಳಕ್ಕೋಗಿ ಇವ್ರ ಜೋಡಿ ಏನಾರ ಅನ್ಸ್ಕೊಳೋದು ಯಾಕೆ ಬೇಕವ್ವ? ನಿಜವಾಗ್ಲೂ ಅದ ಹುಡುಗನ? ಹ್ಞೂ ಚಿಕ್ಕಿ, ನಾನು ನನ್ನ ಕಣ್ಣಾರೆ ನೋಡಿನಿ ಅದ ಹುಡುಗನ. ಏನದು ಏನೇನೋ ಜೋರು ಮಾತಾಡಕೊಂತೀರಲ್ಲ? ಲಕ್ಷ್ಮಕ್ಕ ಬಂದ ಬಿಟ್ಲಲ್ಲಿ ಅವ್ವ. ಈ ನನ್ನ ನೇತ್ರ ಹೇಳೋ ವಿಷಯನ ಅಕ್ಕ ಇನ್ನು ಏನೇನು ಅಂತಾಳೆ ಏನೋ ನಮ್ಗೆ. ಏನಾರ ಯಾಕೆ ಇರಲಿ ನೇತ್ರವ, ನೀನು ಹೇಳಿಬಿಡು. ಅವ್ರು ನಂಬಿದ್ರೆ ನಂಬಲಿ ಬಿಟ್ಟರೆ ಬಿಡಲಿ. ನಂಬಿ ಅವ್ರು ಬೇಕಾದ್ರೆ ಪತ್ತೆ ಹಚ್ಚಂಗಿದ್ರೆ ಹಚ್ಚಲಿ, ಏನಾರ ಮಾಡಲಿ. ಸುಮ್ಮನೆ ನಮಗೆ ಗೊತ್ತಿದ್ದು ಹೇಳಿಲ್ಲ ಅಂದ್ರೆ ಸುಮ್ಮನೆ ಆ ಹುಡುಗಿ ಪಲ್ಲವಿ ಜೀವನ ಹಾಳಾಕೈತಿ. ನೀ ಹೇಳಂಗೆ ಹೇಳವ, ನೋಡೋಣ ಅವ್ರು ಏನಂತಾರಂತಂದು. ಹೂನವ್ವ, ಅವ್ರು ನಮಗೆ ಏನಾರ ಯಾಕೆ ಅಂದಿರಲಿ, ಆದ್ರೆ ನಮ್ಗೆ ಗೊತ್ತಿದ್ದು ಹೇಳಿಲ್ಲ ಅಂದ್ರೆ ಸುಮ್ಮನೆ ಅತ್ತಿ ಜೀವನ ಹಾಳಾಗೋಕೈತಿ. ಹಾಳಾಗೋಗೋದು ಬೇಡ, ಹೇಳಂಗಂತ ಹೇಳ್ತೀನಿ ತಗೋ. ಅವ್ರು ಏನು ಮಾಡ್ತಾರ ನೋಡೋಣ. ಏನದು ಏನೋ ಹೇಳ್ರಿ ಕೇಳ್ರಿ, ಏನೇನೋ ಮಾತಾಡ್ಕೊಂತೀರಲ್ಲ ಏನು? ಅತ್ತರ ಪಲ್ಲವಿಗೂ ಕರೆದು ಬಿಡ್ರಿ, ಒಮ್ಮಕ್ಕ ಮಾತಾಡಿದ್ರಾತು. ಯಾಕ ಅಕ್ಕಿ ಹಾಕಬೇಕು ಪಲ್ಲವಿ? ಯಮ್ಮ ಕರಿಬೇ ಪಲ್ಲವಿನ, ಅತ್ತಿನ ಮಾತಾಡೋದೈತಂದು ಸ್ವಲ್ಪ. ಪಲ್ಲವಿ ಬಾರವ ಇಲ್ಲೊಂದು ಸ್ವಲ್ಪ. ಯವ್ವ ಏನು ಬೇ, ಒಂದು ಸ್ವಲ್ಪ ತಡಿ, ಫೋನ್ ಮಾಡಾರಿ, ಇವ್ರು ಮಾತಾಡಿ ಬರ್ತೀನಿ. ಯಮ್ಮ ಒಂದು ಸ್ವಲ್ಪ ಲಘುನ ಬಾ ಅಂತ ಹೇಳ್ಬೇ. ಇರು ಒಂದು ತಟಗ ಹೇಳಾಕುಂತಿಲ್ಲ ಆಕಿಗೆ. ಪಲ್ಲವಿ ಲಘುನಂತ ಬಾರವ, ಆಮೇಲೆ ಮಾತಾಡಂತೆ ಅಂತ ಬಾ. ಒಂದೇ ನಿಮಿಷ ರೀ, ಅವ್ರು ಕರೆಯಾಕುಂತಾರ, ನಿಮ್ಗೆ ಆಮೇಲೆ ಫೋನ್ ಹಚ್ತೀನಿ. ಹಾಂ ಬಂದೆ ತಡಿಬೇ.